ತುಂಬ ಗಟ್ಟಿದೆ ಗುರು ಇದು. ನಾನು ಅಂದ್ಕೊಂಡಷ್ಟು ಸಾಫ್ಟ್ ಏನಿಲ್ಲ. ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಗೈಸ್, 10 ಡೇಸ್ ಆಗಿತ್ತು ನನ್ನ ಗಾಡಿ ಸರ್ವಿಸ್ ಕೊಟ್ಟು. 17ನೇ ತಾರೀಕು ನಾನು ಸರ್ವಿಸ್ಗಂತ ಬಿಟ್ಟಿದ್ದು. ಸರ್ವಿಸ್ ಅಲ್ಲ, ಆ್ಯಕ್ಚುಲಿ ಮೇಜರ್ ಅದೇನು ಇಂಜಿನಲ್ಲಿ ಪ್ರಾಬ್ಲಮ್ ಇತ್ತು ಅದಕ್ಕೆ ಬಿಟ್ಟೆ. ಅಂದರೆ ಗೇರ್ ಬ್ಯಾಲೆನ್ಸರ್ ಹೋಗಿದೆ ಇದು ಅಂತ ನಮ್ಗೆ ಕಮೆಂಟ್ ಮಾಡಿದ್ರಲ್ವ, ಅದನ್ನೇ ನಾನು ಹೋಗಿ ಸರ್ವಿಸ್ ಸೆಂಟರಲ್ಲಿ ಹೇಳಿ ಬಿಟ್ಟೆ. ಗೇರ್ ಬ್ಯಾಲೆನ್ಸರ್ ಹಂಗಂದ್ರೆ ಏನು ಅವ್ರಿಗೆ ಗೊತ್ತೇ ಇಲ್ವಂತೆ. ಸೊ ನಾನು ಸರಿ, ನೀವು ಗೇರ್ ಬ್ಯಾಲೆನ್ಸರೋ ಏನೋ ನೀವೇನಾದರೂ ಅಂದ್ಕೊಳ್ಳಿ, ನನ್ನ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಡಿ ಅಂತ ಬಿಟ್ಟೆ. ಸರ್ 2 ದಿನ ಟೈಮ್ ಕೊಡಿ ಸರ್, ನಾನು ಮೇಜರ್ ಪ್ರಾಬ್ಲಮ್ ಇದೆ ನಿಮ್ಮ ಗಾಡಿಯಲ್ಲಿ, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಬಿಟ್ಟೆ. 2 ದಿನ ಆಯಿತು, 3 ದಿನ ಆಯಿತು, 4 ದಿನ ಆಯಿತು, 5 ದಿನ ಆಯಿತು, 10 ದಿನವೇ ಆಗೋಯ್ತು. ಸರಿ 10ನೇ ದಿನ ನಾನೇನು ಮಾಡಿದೆ, ಕಾಲ್ ಮಾಡಿದೆ ಅವ್ರಿಗೆ, ಏನಾಯ್ತು ಕೇಳೋಣ ಗಾಡಿದು ಅಂದ್ಬಿಟ್ಟು. ಕಾಲ್ ಮಾಡಿದ್ರೆ ನನ್ನ ಕಾಲ್ನ ಆನ್ಸರ್ ಮಾಡ್ತಿಲ್ಲ. ಆನ್ಸರ್ ಮಾಡು ಅಂದರೆ ಬೇರೆ ಒಂದು ಹುಡುಗಿ ಕೂತಿರ್ತಾಳಲ್ಲಿ ಬಿಲ್ಲಿಂಗಲ್ಲಿ, ಆ ಹುಡುಗಿ ಕೊಟ್ಬಿಟ್ಟು, ಸರ್ ಅವರು ಗಾಡಿಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ, ತುಂಬ ಬ್ಯುಸಿ ಇದ್ದಾರೆ, ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾಡಿ, ಇಲ್ಲ ನಾನೇ ಮಾಡೋಕ್ಕೆ ಹೇಳ್ತೀನಿ ಅಂದು. ಸರಿ ಆಯಿತು ಅಂದ್ಬಿಟ್ಟು ಇಟ್ಟೆ. 3 ಅವರ್ ಆಯ್ತು, 4 ಅವರ್ ಆಯಿತು, ರಿಟರ್ನ್ ಕಾಲ್ ಇಲ್ಲ. ಸರಿ ಇನ್ನೊಂದು ಸತಿ ಮಾಡಿದ್ರೆ ಮತ್ತೆ ಅವ್ರಿಗೆ ಕೊಟ್ಬಿಟ್ಟು, ಸರ್ ಅವರು ಈಚೆ ಹೋಗಿದ್ದಾರೆ ಸರ್. ಗುರು, ಯಾರನ್ನ ಸರ್ವಿಸ್ ಸೆಂಟರ್ ಅವರು ಒಬ್ಬ ಕಸ್ಟಮರು ಗಾಡಿ ಬಿಟ್ಟು 10 ದಿನ ಆಗಿದೆ, ಒಂದು ಮಾತು ಮಾತಾಡೋಣ, ಏನು ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳೋಣ ಅನ್ನೋ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಅದಾದಮೇಲೆ ಮ್ಯಾನೇಜರ್ ಮಾಡಿದ್ರೆ ಮ್ಯಾನೇಜರ್ ಕೂಡ ಆನ್ಸರ್ ಮಾಡಿಲ್ಲ, ಮ್ಯಾನೇಜರ್ ಕಾಲೇ ಎತ್ತಲಿಲ್ಲ. ನಾನೇನು ಮಾಡಿದೆ, ಸೀದಾ ಕಂಪ್ಲೇಂಟ್ ರೈಸ್ ಮಾಡಿದೆ. ಕಂಪ್ಲೇಂಟ್ ರೈಸ್ ಮಾಡಿ ಹೀರೋ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ರೈಸ್ ಮಾಡಿದ್ಮೇಲೆ ಕಾಲ್ಗಳು ಬಂತು. ಸರ್ ಏನಕ್ಕೆ ಸರ್, ನೀವೆಲ್ಲ ರೆಗ್ಯುಲರ್ ಕಸ್ಟಮರ್ ಸರ್, ನಮಗೆ ನೀವು ಹಿಂಗೆ ಮಾಡಬಾರ್ದಾಗಿತ್ತು ಸರ್, ಹಂಗೆ ಮಾಡಬಾರ್ದಾಗಿತ್ತು ಸರ್, ಇದೇ ಕತೆಗಳು. ಸೊ ಅದು ಬಿಡಿ ಅವ್ರದ್ದು. ಆಮೇಲೆ ಏನಂದ್ರು ಅವರು, ಸರ್ ಗಾಡಿ ಎಲ್ಲ ಫುಲ್ ಪರ್ಫೆಕ್ಟಾಗಿ ರೆಡಿ ಆಗಿಬಿಟ್ಟಿದೆ, ಏನಾಗಿದೆ ಸರ್ ಅಂದರೆ ಫ್ಯೂಲ್ ಪಂಪ್ ಹೋಗಿದೆ ಸರ್, ಅದು ಫ್ಯೂಲ್ ಪಂಪ್ ಚೇಂಜ್ ಮಾಡಿದ್ದೀನಿ, ಆಮೇಲೆ ವೈರಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್, ಹಂಗೆ ಸರ್ ಹಿಂಗೆ ಸರ್ ಅಂದರು. ಸರಿ ಏನೋ ಮಾಡಿದ್ರಾ ಸರಿ ಅಂದ್ಬಿಟ್ಟು ಈಸ್ಕೊಂಡು ನಿನ್ನೆ 60 ಕಿಲೋಮೀಟರ್ಸ್ ಓಡಿಸ್ದೆ ಗುರು ಗಾಡಿನ. ಒಂದು 60 ಕಿಲೋಮೀಟ್ರ್ ಓಡಿಸ್ದೆ. ಮನೆ ಹತ್ರ ಬಂದೆ. ಮನೆ ಹತ್ರ ಬಂದು ನಿಲ್ಲಿಸಿದ್ರೆ ಆ್ಯಸ್ ಇಟ್ ಈಸ್ ಏನು ಪ್ರಾಬ್ಲಮ್ ಇದೆಯೋ ಅದೇ ಪ್ರಾಬ್ಲಮ್. ನೋಡಿ ಕಟ್ ಆಫ್ ಆಗೋಯ್ತು ಇಂಜಿನು. ನಿಮ್ಗೆ ಇಲ್ಲ ಆಗಲ್ಲ, ಸೈಲೆಂಟಾಗಿರೋ ಜಾಗದಲ್ಲಿ ತೋರಿಸ್ತೀನಿ, ಬನ್ನಿ ಹೋಗೋಣ ಮುಂದಕ್ಕೆ, ಇಲ್ಲಿ ಸೌಂಡ್ಗಳು ಗೊತ್ತಾಗಲ್ಲ. ಸೊ ಎಷ್ಟು ವರ್ಸ್ಟ್ ಸರ್ವಿಸ್ ಅಂದರೆ, ದಯವಿಟ್ಟು ಹೇಳ್ತಾ ಇದ್ದೀನಿ, ಹೀರೋ ಗಾಡಿಗಳನ್ನ ತಗೊಳ್ಳೋಕ್ಕೆ ಹೋಗಬೇಡಿ. ಕಮ್ಮಿ ಗಾಡಿ ಅಂದ್ಬಿಟ್ಟು ಪ್ರೈಸ್ ಕಡಿಮೆ ಅಂದ್ಬಿಟ್ಟು ಸೇಲ್ ಮಾಡಿಬಿಡೋದು, ಆಮೇಲೆ ತಗೊಂಡಿರೋ ಅಂಥ ಕಸ್ಟಮರ್ಸ್ ಪ್ರಾಣ ಹಿಂಡೋದು, ಇದೇ ಕೆಲಸ ಇವ್ರಿಗೆ, ಬೇರೆ ಏನೂ ಇಲ್ಲ. ನನಗಂತೂ ಬೇಜಾರಾಗ್ತಾಯಿದೆ ಗುರು. ಯಾಕೋ ಗಾಡಿ ಯಾಕೆ ತಗೊಂಡು ಅನ್ನಿಸ್ತಾ ಇದೆ ನನಗೆ, ಲಿಟ್ರಲಿ. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನನಗೆ. ಇವಾಗ ಇದು ಸೈಲೆಂಟಾಗಿರೋ ಜಾಗದಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಏನು ರೆಡಿ ಮಾಡಿಕೊಟ್ಟಿದ್ದಾರೆ ಅವರು ಅಂತ. ಸೊ ಇಲ್ಲಿ ನಿಮಗೆ ಸೌಂಡ್ ಕೇಳಿಸೋಣ ಅಂದರೆ ತುಂಬ ಟ್ರಾಫಿಕ್ ಇದೆ, ಅಥವಾ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಬಂದಿರೋ ಚೆನ್ನಾಗಿರೋದು. ಆ್ಯಂಡ್ ನಿನ್ನೆನೇ ಟಯರ್ ಕೂಡ ಹಾಕ್ಸಿದೆ ಹಿಂದಗಡೆ ರೇರು, ಸೇಮ್ ಆ್ಯಸ್ ಇಟ್ ಈಸ್ ರೈಸ್ದು ಏನಂತಾರೆ ಟ್ಯೂರರ್ ಟ್ರಯಲರು, ರೈಸ್ದು ಟ್ರಯಲರ್ ಹಾಕ್ಸಿದ್ದೀನಿ ನಿನ್ನೆನೇ. ನಾನು ಅದನ್ನು ಏನು ವೀಡಿಯೋ ಮಾಡಿಲ್ಲ, ನನಗೆ ಇಂಟ್ರೆಸ್ಟ್ ಇರಲಿಲ್ಲ ವೀಡಿಯೋ ಮಾಡೋದಕ್ಕೆ. ಏನು ಗುರು ನೋಡಿ, ಇಲ್ಲಿ ಇಂಡಿಕೇಟ್ರ್ ಕಿತ್ತೋಗಿದೆ, ಒಂದು ಮುರಿದೋಗಿದೆ ನೋಡಿ. ಇಂಜಿನ್ ಕಟ್ ಆಫ್ ಆಗೋಯ್ತು ನಿಲ್ಸಿದ ತಕ್ಷಣ. ಇವಾಗ ಇಂಜಿನ್ ಕಟ್ ಆಫು, ನಾನು ಸ್ಟಾರ್ಟಲ್ಲೇ ನಿಲ್ಸಿದ್ದು ನೋಡಿ, ಕಟ್ ಆಫು. ಸೊ ನನ್ನ ಪ್ರಾಬ್ಲಮ್ ಇದೆ ಇವಾಗ ಇಂಜಿನಲ್ಲಿ. ನಾನು ನಿಮಗೆ ಲಾಸ್ಟ್ ವೀಡಿಯೋಲ್ಲಿ ಏನು ತೋರಿಸಿದ್ನೋ ಅದೇ ಪ್ರಾಬ್ಲಮ್ಮು ಇನ್ನೂ ಕ್ಲಿಯರ್ ಆಗಿಲ್ಲ. ಇವರು ಅದನ್ನು 10 ದಿನ ತೊಗೊಂಡಿದ್ದಾರೆ, ಕ್ಲಿಯರ್ ಮಾಡೋಕ್ಕಾಗಲಿಲ್ಲ. ಅದೇ ಪುಂಗಿ ಪುರಾಣಗಳು ಹೇಳ್ತವ್ರೆ. ನಾನು ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನೀವು ಏನಾದರೂ ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳ್ರಿ. ಇವರಂತೂ ನಿಮ್ಗೆ ಹೇಳ್ತಾ ಇದ್ದೀನಿ, ವಾರಂಟಿ 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 ಅಂತ ನಿಮ್ಮನ್ನ ಎದುರಿಸಿ ಆ ವಾರಂಟಿ ಅವರು ಕ್ಲೈಮ್ ಮಾಡ್ಕೊಡಲ್ಲ, ನೀವು ಮಾಡೋಕ್ಕೂ ಆಗಲ್ಲ. ಅದು ಸೀರಿಯಸ್ಲಿ ಹೇಳ್ತೀನಿ. ನಿಮ್ಗೆ ವಾರಂಟಿ ಅನ್ನೋದು ಅವ್ರು ಬರೀ ನಿಮ್ಮನ್ನೇನಂದರೆ ಸ್ಕ್ಯಾಮ್ ಮಾಡೋದಕ್ಕೆ ಎದುರಿಸೋವಂಥ ಒಂದು ಪದ ಅಷ್ಟೇ. ನೀವೆಲ್ಲಿ ಈಚೆಗಡೆ ಮಾಡಿಸ್ಕೊಬಿಟ್ಟು ಆಮೇಲೆ ಗಾಡಿಗಳು ಚೆನ್ನಾಗಿ ಇಟ್ಕೊಬಿಡ್ತೀರೇನೋ, ಅದನ್ನು ಹದಗೆಡಿಸ್ಬೇಕು,
ಅವ್ರ ಗಾಡಿಗಳನ್ನ ನಮ್ಮ ಹತ್ರ ವಾರಂಟಿ ಅಂತ ಹೇಳಿ ಕರೆಸಿ ಚೆನ್ನಾಗಿ ಸ್ಕ್ಯಾಮ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅದು ವಾರಂಟಿ ಅಂತ ಇಟ್ಟಿರೋದು ಅನಿಸ್ತಾ ಇದೆ ನನಗೆ. ಇಲ್ಲಾಂದರೆ ಏನು ಗುರು, ಇಂಜಿನಲ್ಲಿ ಇಷ್ಟು ಪ್ರಾಬ್ಲಮ್ ಇದೆ, ಇಂಜಿನಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ, ಇವರು ಫ್ಯೂಲ್ ಪಂಪ್ ಚೇಂಜ್ ಮಾಡಿದ್ರಂತೆ, ಏನೋ ವೈರಿಂಗ್ ಮಾಡಿದ್ರಂತೆ, ಆಮೇಲೆ ಥ್ರಾಟಲ್ ಬಾಡಿ ಏನೋ ಮಾಡಿದ್ರಂತೆ. ಏನು ಗುರು ಇವ್ರದ್ದು ರೋದನೆ, ಇವ್ರದ್ದು ಏನಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಸಿ ಅಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ, ಅದನ್ನ ಯಾರಾದರೂ ದೇಬ್ಬಿಟ್ರ ಏನಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಇವ್ರು ಏನು ಹೇಳೋಣ ಗುರು, ನನಗೆ ಮಾತಾಡಿ ಇವ್ರ ಹತ್ರ ಮಾತಾಡಿ ಸುಸ್ತಾಗೋಗಿದೆ ನನಗೆ. ಹೀರೋ ಅನ್ನೋ ಒಂದು ಬ್ರ್ಯಾಂಡ್ ಮೇಲೆ ನನಗೆ ಜಿಗುಪ್ಸೆ ಬಂದ್ಬಿಟ್ಟೈತೆ, ಥೂ ಅನ್ನಿಸ್ಬಿಟ್ಟೈತೆ ಗುರು. ಲಿಟ್ರಲಿ ವರ್ಸ್ಟ್ ಅಂದರೆ ವರ್ಸ್ಟ್ ಗುರು. ನಾವು ನಮ್ಮ ದೇಶದ ಒಂದು ಬ್ರ್ಯಾಂಡು ಇಂಡಿಯನ್ ಮೇಡು ಅಂದ್ಕೊಂಡು ನಾವು ತಗೊಂಡ್ರೆ ನಮಗೆ ಹಿಂದೆಗಡೆ ಗೂಟ ಇಡ್ತಾ ಇದ್ರೆ ಹೆಂಗೆ ಗುರು ಇದು? ಬರೀ ಸ್ಕ್ಯಾಮು ಸಾಕಾಗ್ಬಿಟ್ಟೈತೆ ನೋಡಿ. ಇವಾಗ ನಿಮ್ಮ ಮುಂದೆನೇ ಅಲ್ರಿ, ನಾನು ಇಂಜಿನ್ ಆಫ್ ಮಾಡ್ದೇನೆ ಹಂಗೆ ನಿಲ್ಲಿಸ್ದೆ, ಅದಕ್ಕದೇ ಟಕ್ ಅಂತ ಕಟ್ ಆಫ್ ಆಗ್ತಿದೆ. ನಿಮಗೆ ಈ ಸೌಂಡ್ಸಲ್ಲಿ ಏನಾಗುತ್ತೆ ಅಂದರೆ ಇಂಜಿನ್ ಸ್ಟಾರ್ಟಲ್ಲಿ ಇದೆಯೋ ಇಲ್ವೋ ಅನ್ನೋದು ಕೂಡ ಕೇಳಿಸಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಇದು ಹೆಲ್ಮೆಟ್ ಒಳಗಡೆ ಮೈಕ್ ಇಟ್ಟಿರ್ತೀನಲ್ವಾ, ಮೈಕ್ ಡಿಸ್ಕನೆಕ್ಟ್ ಮಾಡಿದ್ರೆ ಮೋಸ್ಟ್ಲಿ ಕೇಳಿಸ್ಬೋದು. ಅದಕ್ಕಿಂತ ಬೆಟರ್ ಅಂದರೆ ಮುಂದೆ ಎಲ್ಲಾದರೂ ಹೋಗಿ ನೋಡೋಣ. ಸೊ ನಿಮಗೇನಾದರೂ ಐಡಿಯಾ ಇದ್ದರೆ ಹೇಳ್ರಿ. ಸೊ ನಾನು ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಕಂಪ್ಲೇಂಟ್ ಮಾಡಿದೆ, ಬಟ್ ಅಲ್ಲಿ ಏನಂದರೆ ಪ್ರಾಬ್ಲಮ್ಮು, ನನ್ನ ಕಂಪ್ಲೇಂಟ್ ಏನಿದೆಯೋ ಅದ್ರದ್ದು ಲಿಸ್ಟಲ್ಲಿ ಬರ್ತಿಲ್ಲ. ಅದೇನೋ ಫ್ಯೂಲ್ ಪಂಪು ಅಂತ ಬರುತ್ತೆ, ಸರ್ವಿಸ್ ಅಂತ ಬರುತ್ತೆ. ಸರ್ವಿಸ್ ಅಂತ ತೊಗೊಂಡ್ರೆ ಅದು ಮೈಲೇಜು ಹಂಗೆ ಹಿಂಗೆ ಅಂತ ಬರ್ತಾಯಿದೆ, ಇಂಜಿನ್ ರಿಲೇಟೆಡ್ ಏನು ಬರ್ತಿಲ್ಲ. ಸೊ ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ಮಾತಾಡ್ತೀನಿ ಇವತ್ತು ಹೋಗಿ. ಅದು ಏನಾಗುತ್ತೆ ನೋಡಬೇಕು. ನನಗೇನಿಲ್ಲ ಗುರು, ಇವಾಗ ವಾರಂಟಿ ಅಂತ ಅವ್ರು ಇಂಜಿನಲ್ಲಿ ಇರೋದೆಲ್ಲ ಇಂಜಿನ್ ರಿಪ್ಲೇಸ್ಮೆಂಟ್ ಮಾಡಿಕೊಡಿ, ಇಲ್ಲ ಬೈಕ್ನೇ ರಿಪ್ಲೇಸ್ಮೆಂಟ್ ಮಾಡಿಕೊಡಿ ಅಂತೀನಿ. ಇಲ್ಲಾಂದರೆ ನಾನು ಬೆಂಕಿ ಹಚ್ಬಿಡ್ತೀನಿ ಗುರು ಗಾಡಿಗೆ. ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ವರ್ಷಾನ್ಗಟ್ಲೆಯಿಂದ ಇದೇ ಕೆಲಸನ ನನಗೆ. ಆಚೆ ಹೋಗಿ ಓಡಾಡೋದು ಬಿಟ್ಬಿಟ್ಟು ನಾನು ಈ ಸರ್ವಿಸ್ ಸೆಂಟರ್ ದುಡ್ಡು ಇಡೋದೇ ಆಗೋಯ್ತು ನನ್ನ ಕೆಲಸ. ಇದಕ್ಕೆ ಮುಂಚೆ ಚೈನ್ ಸ್ಪ್ರಾಕೆಟು, ಬ್ರೇಕ್ ಪ್ಯಾಡ್ ಈ ಕಂಪ್ಲೇಂಟ್ ಅಂತ ಹೇಳ್ಬಿಟ್ಟಾಗ ಅದ್ರ ಜೊತೆಯಲ್ಲಿ ಬ್ರೇಕ್ ಪ್ಯಾಡು, ಚೈನ್ ಸ್ಪ್ರಾಕೆಟು ಇದನ್ನೆಲ್ಲ ಹೇಳಿದ್ದೆ. 4 ರಿಂದ 5 ದಿನ ಇಟ್ಕೊಬಿಟ್ಟು ಚೈನ್ ಸ್ಪ್ರಾಕೆಟು, ಬ್ರೇಕ್ ಪ್ಯಾಡ್ಸು ಇವೆಲ್ಲ ಚೇಂಜ್ ಮಾಡಿಬಿಟ್ಟು, ಸರ್ ಬ್ಯಾಟ್ರಿ ಒಂದು ಹಾಕ್ಸ್ಕೊಬಿಡಿ, ಬ್ಯಾಟ್ರಿ ಏನೋ ಪ್ರಾಬ್ಲಮ್ ಆಗಿದೆ, ಬ್ಯಾಟ್ರಿ ವೀಕ್ ಆಗಿದೆ ಅಂದ. ಸರಿ ಆಯಿತು, ಇವಾಗ ಅದು ರೆಡಿ ಆಗಿದೆಯಾ ಅಂದರೆ ಅದನ್ನು ಒಂದ್ಸಲಿ ಬ್ಯಾಟ್ರಿ ಹಾಕ್ಸ್ಕೊಂಡು ಚೆಕ್ ಮಾಡಿ, ಅಕಸ್ಮಾತ್ ಅದು ರೆಡಿ ಆಗಿಲ್ಲ ಅಂದರೆ ಅದಕ್ಕೆ ಅಂತಲೇ ಮಾಡೋಣ ಅಂತಂದ. ಬ್ಯಾಟ್ರಿನೂ ಹಾಕ್ಸ್ದೆ ಗುರು, ಸರಿ ಹೋಗಲಿಲ್ಲ. ಸರಿ ಸರ್ ಒಂದು ಕೆಲಸ ಮಾಡಿ ಅದಕ್ಕೆ ಅಂತಲೇ ಬಿಡಿ ಅಂದ, ಬಿಟ್ಟೆ. ಇವಾಗ ನೋಡಿದ್ರೆ ಹಿಂಗೆ ಮಾಡಿದ್ರು. 10 ದಿನ ಗುರು, ಎಷ್ಟು ಕಷ್ಟ ಆಫೀಸ್ಗೆ ಹೋಗೋದು. ಇವಾಗ ನೆಕ್ಸ್ಟ್ ನಾನು ಬಿಟ್ಟರೆ ಒಂದು ಬೈಕ್ ಕೊಡಿ ನನಗೆ ಓಡಾಡೋದಕ್ಕೆ, ನೀವು ರೆಡಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಬಿಡ್ತೀನಿ. ಈ ಸತಿ ಅದು ರೆಡಿ ಆಗಲಿಲ್ಲ ಅಂದರೆ ಬೆಂಕಿ ಹಚ್ತೀನಿ ಅಂತಲೇ ಹೇಳೋದು ನಾನು. ನನಗೆ ಬೇಡ ಗುರು, ಲಾಸ್ ಆದರೆ ಆಯಿತು. ಇವ್ರ ಜೊತೆ ನನಗೆ ಈ ರೋದನೆ ಬೇಡ, ಹೀರೋ ಜೊತೆ. ಥೂ, ನಮ್ಮ ಬಾಯಿಗೆ ಏನೇನೋ ಕೆಟ್ಟ ಮಾತು ಬರುತ್ತೆ ನನಗೆ. ದರಿದ್ರ ಗುರು, ದರಿದ್ರ ಅಂದರೆ ದರಿದ್ರ ಗುರು. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಹೀರೋ ಜೊತೆ. ಯಮಹ ಇಂದ ಹೀರೋಗೆ ಬಂದ್ಬಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ ಅನಿಸ್ತೈತೆ. ಗಾಡಿಗಳು ಚೆನ್ನಾಗೇ ಇರ್ತವೆ, ಇವರು ಸ್ಕ್ಯಾಮ್ ಮಾಡೋದಕ್ಕೆ ಪಾರ್ಟ್ಸ್ನೆಲ್ಲ ಬಿಚ್ಚಿ ಕಸ್ಟಮರ್ಸ್ಗೆ ದೋಖಾ ಮಾಡೋಕ್ಕೆ ಹೋಗ್ತಾರೆ. ಅದು ಇಡೀ ಕಂಪನಿಗೆ ಕೆಟ್ಟ ಹೆಸರು ಬರುತ್ತೆ. ಈ ಚೇಳಗಳು ಸೆಂಟ್ರಲ್ ಇರೋ ಅಂಥ ಗಾಂಡುಗಳು ಮಾಡೋ ಕೆಲಸಕ್ಕೆ ಇಡೀ ಕಂಪ್ನಿಗೆ ಕೆಟ್ಟ ಹೆಸರು ಬರುತ್ತೆ. ತಗೊಂಡಾಗ ಗಾಡಿ ಸಕ್ಕದಾಗೆ ಇತ್ತು, ಅದನ್ನ ಹಂಗೆ ಇರೋಕ್ಕೆ ಯಾಕೆ ಬಿಡಲ್ಲ ಇವರು. ನಾನಂತೂ ಇದು ಕೊನೆ, ನನ್ನ ಕೈಯಲ್ಲಿ ಇನ್ನು ಪೇಷನ್ಸ್ ಇಲ್ಲ ನನಗೆ, ನಿಜವಾಗ್ಲೂ ಪೇಷನ್ಸ್ ಇಲ್ಲ ನನಗೆ. ನನ್ನ ತಾಳ್ಮೆನ ನಾನು ಕಳ್ಕೊಬಿಟ್ಟಿದ್ದೀನಿ ಗುರು, ನನ್ನ ಕೈಯಲ್ಲಿ ಆಗಲ್ಲ. ಇನ್ನೇನಿದ್ರು ಒಂದು ಹೊಸ ಗಾಡಿ ಕೊಡಿ, ಇಲ್ಲ ಗಾಡಿ ಇಂಜಿನ್ ರಿಪ್ಲೇಸ್ಮೆಂಟ್ ಮಾಡಿ, ಇಲ್ಲ ಆಗುತ್ತಾ ಪರ್ಫೆಕ್ಟಾಗಿ ಏನಾದರೂ ಮಾಡೋಕ್ಕಾಗುತ್ತಾ ನಿಮಗೆ ಮಾಡಿಕೊಡಿ. ಈ ಥರ ಅಬೇಪಾರಿ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ ಅಂತಲೇ ನಾನು ಹೇಳೋದು. ತುಂಬ ಬೇಜಾರಾಗುತ್ತೆ. ಏನು ಕಮ್ಮಿನ ಗುರು, ಟೈಮ್ ವೇಸ್ಟು, 10 ದಿನ ದುಡ್ಡು ವೇಸ್ಟು. ಫೈನಲಿ ಬೇಸ್ಮೆಂಟಿಗೆ ಬಂದಿದ್ದೀನಿ ಗುರು.
ಸೊ ಈಗ ಸ್ಟಾರ್ಟಲ್ಲೇ ಬಿಟ್ಟಿದ್ದೀನಿ ಗಾಡಿನ. ಸೊ ಮೈಕ್ ನೋಡಿ, ಇರಿ ಮೈಕ್ನ ಕಿತ್ತಾಕ್ತೀನಿ, ಅವಾಗ ಕ್ಲಿಯರಾಗಿ ಕೇಳಿಸುತ್ತೆ. ಹಾಂ, ನೋಡಿ ಹೆಂಗ್ ರೈಸ್ ಆಗ್ತಾ ಇದೆ ನೋಡಿ. ನೋಡಿ ನೋಡಿ ನೋಡಿ, ಸುಮ್ಮನೆ ಇಷ್ಟ ಬಂದಂಗೆ ರೈಸ್ ಆಗ್ತೈತೆ ಅಲ್ಲ. ನೋಡಿ ನೋಡಿ, ಸೊ ನಿಮಗೆ ಕ್ಲಿಯರಾಗಿ ಕೇಳಿಸ್ತಾ ಇರ್ಬೋದು, ಇದ್ದಕ್ಕಿದ್ದಂಗೆ ರೈಸ್ ಆಗುತ್ತೆ. ನೋಡಿ 2 RPM ಹೋಗ್ತಾ ಇದೆ ನೋಡಿ, ಇಲ್ಲಿ ನೋಡ್ಕೋಬೋದು ನೀವು ಕ್ಲಿಯರಾಗಿ. ನೋಡಿ ಸ್ಟಾರ್ಟ್ ಆಯ್ತು ನೋಡಿ, ಇವಾಗ ಕೋಲ್ಡ್ ಸ್ಟಾರ್ಟು. ಸೊ ಕೋಲ್ಡ್ ಸ್ಟಾರ್ಟು ಏನು, ಮನೆಯಿಂದ ಓಡಿಸ್ಕೊಂಬಂದ್ಮೇಲೆ ಕೋಲ್ಡ್ ಸ್ಟಾರ್ಟ್ ಆಗ್ತಾ ಇರೋದು ಇದು ನೋಡಿ. ಇಲ್ಲಪ್ಪ ಮೈಕು, ನೋಡಿ ಕೇಳಿಸ್ತೈತಾ? ಸೊ ಇವಾಗ ನಾನು ಮನೆಯಿಂದ ಓಡಿಸ್ಕೊಂಬಂದಿದ್ದೀನಿ, ಇವಾಗ ಕೋಲ್ಡ್ ಸ್ಟಾರ್ಟ್ ಬರೋ ಹಿಂಗಾದರೆ ಮೈಲೇಜ್ ಎಲ್ಲಿ ಬರುತ್ತೆ ಗುರು ನನಗೆ? ಇದು ಪ್ರಾಬ್ಲಮ್ ಸಾಲ್ವಾ ಇದು? ನೋಡಿ ಇಲ್ಲಿ ಎಷ್ಟೊತ್ತು ಬೇಕಾದ್ರೆ ಬಿಡ್ತೀನಿ ಹಿಂಗೆ. ಸೊ ಇದು ಕೋಲ್ಡ್ ಸ್ಟಾರ್ಟು. ಇವಾಗ ಮನೆಯಿಂದ ನಾನು ಬಂದಿದ್ದೀನಿ, ಅಷ್ಟು ದೂರದಿಂದ ಬಂದಿದ್ದೀನಿ, ಇವಾಗ ಹಿಂಗೆ ಆಗ್ತಾ ಇದೆ ಇದು ನೋಡಿ. ಇವಾಗ ಏನು ಹೇಳಿ ಗಾಯ್ಸ್, ನಾನು 10 ದಿನ ಬಿಟ್ಬಿಟ್ಟು ಹಿಂಗೆ ಮಾಡಿಕೊಟ್ಟಿದ್ದಾರೆ. ನಾನು ನೋಡಿ RPM ನೋಡಿ ಒಂದ್ಸತಿ. ಏನು ಹೇಳಿ ಇವಾಗ ನಾನು, ಹೇಳಿ ನೀವೇ. ಈ ಥರ ರೈಸ್ ಆಗ್ತಾ ಇದೆ. ಈ ಸರ್ವಿಸ್ ಸೆಂಟರ್ ಅವ್ರಿಗೆ ಏನು ಹೇಳಬೇಕು, ಇವಾಗ ಈ ಹೀರೋಗೆ ಏನು ಹೇಳಬೇಕು ನಾನು? ಇವಾಗ ಏನಾಗ್ತಾರೆ, ಕಟ್ ಆಫ್ ಆಗ್ತಿಲ್ವಲ್ಲ, ಅದು ರೈಸ್ ಆಗುತ್ತೆ, ಅದು ಇಂಜಿನ್ ತಗೊಳ್ಳುತ್ತೆ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾರೆ. ನನಗೆ ಆ ಎಕ್ಸ್ಪ್ಲನೇಷನ್ಸ್ ಎಲ್ಲ ಬೇಡ. ನಾರ್ಮಲಾಗಿ ಗಾಡಿ ಹೆಂಗಿರುತ್ತೋ ಹಂಗೆ ಮಾಡಿಕೊಟ್ರೆ ಓಕೆ, ಇಲ್ಲಾಂದರೆ ನಾನು ಇದನ್ನು ತುಂಬ ಸೀರಿಯಸ್ಸಾಗಿ ತೊಗೊಂಡೋಗ್ತೀನಿ, ಹೇಳ್ತಾ ಇದ್ದೀನಿ ನೋಡಿ. ಇವಾಗಲೂ ನೋಡಿ RPM ಎಷ್ಟರಲ್ಲಿದೆ, 2 ಅಲ್ಲಿದೆ. ಮೈಲೇಜಲ್ಲಿ ಬರುತ್ತೆ ನನಗೆ. ಸೊ ಇದು ನನಗೆ ಆಗ್ತಾ ಇರೋವಂಥ ನೋವು ಏನು ಹೇಳ್ತಾರೆ ಗುರು, ಎಷ್ಟು ಬೇಜಾರಾಗ್ತಾಯಿದೆ ಗೊತ್ತಾ ನನಗೆ. ಎಷ್ಟು ಚೆನ್ನಾಗಿದೆ ಇದು ಗಾಡಿನ, ಸರಿ ಹಾಳಾಗಿ ಹೋಗುತ್ತೆ. ವಾರಂಟಿ ಅನ್ನೋದು ಏನಕ್ಕೆ ಇರೋದು? ವಾರಂಟಿಯಲ್ಲಿ ಏನೋ ಒಂದು ಮಾಡ್ಬೋದಲ್ಲ. ಇಂಜಿನ್ ಆದರೂ ರೀಪ್ಲೇಸ್ಮೆಂಟ್ ಮಾಡ್ಬಿಟ್ಟು ಬೇರೆದಾದರೂ ಕೂರಿಸ್ಬಿಟ್ಟು ಕೊಡ್ರಿ. ನನಗೆ ಯಾಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಗುರು. ಸೊ
ಇದು ಗುರು ಇವತ್ತಿನ ವೀಡಿಯೋ ನನಗೆ ಇನ್ನೂ ಹೋಗಿ ನಾನು ನೆಕ್ಸ್ಟು ಅವ್ರ ಹತ್ರನೇ ಡೈರೆಕ್ಟಾಗಿ ಹೋಗಿ ಇನ್ನು ವೀಡಿಯೋನೇ ಮಾಡೋದು. ನಾನು ಬೇಡ 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 ಅಂದ್ಕೊಂಡಿದ್ದೆ, ಬಟ್ ಆಗ್ತಾಯಿಲ್ಲ. ಸೊ ಇವಾಗ ಸದ್ಯಕ್ಕೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ.